ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಯಲ್ಲಿ ಇವತ್ತು ರಾಗಿ ಹಿಟ್ಟಿನಿಂದ ಕೇಕ್ ಮಾಡೋಣ ಬನ್ನಿ. ನಾನಿಲ್ಲಿ ಪ್ರೆಷರ್ ಕುಕ್ಕರ್ನ ತಗೊಂಡಿದ್ದೀನಿ. ಈಗ ವಿಸಿಲ್ನ ತೆಗಿತಾ ಇದ್ದೀನಿ. ಹಾಗೆ ನೀವು ಗ್ಯಾಸ್ ಕಿಟ್ನ ಕೂಡ ತೆಗಿಬಹುದು. ಈಗ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನಷ್ಟು ಅಡುಗೆ ಉಪ್ಪನ್ನು ಕುಕ್ಕರ್ನಲ್ಲಿ ಹಾಕಿ ಸಣ್ಣಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈಗ ಈ ಕುಕ್ಕರ್ನ ಒಲೆ ಮೇಲಿಟ್ಟು ಪ್ರೀ ಹೀಟ್ ಮಾಡ್ಕೋಬೇಕು. ಕುಕ್ಕರ್ನ ಈಗ ಕಾಯೋದಕ್ಕೆ ಇಡೋಣ. ಒಂದು ದೊಡ್ಡ ಬೌಲಿಗೆ ಒಂದು ಬೌಲ್ನಷ್ಟು ಬೆಲ್ಲದ ಪುಡಿ, ಒಂದು ಅರ್ಧ ಬೌಲ್ನಷ್ಟು ಮೊಸರು, ಹುಳಿಯಾಗಿರಬಾರ್ದು, ಹಾಗೆ ಒಂದು ಬೌಲ್ನಷ್ಟು ಹಾಲು, ಒಂದು 4 ಬೌಲ್ನಷ್ಟು ಎಣ್ಣೆ ಅಥವಾ ತುಪ್ಪ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಹಾಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಲಿಕ್ವಿಡ್ ಫಾರ್ಮ್ನಲ್ಲಿ ಆಗಬೇಕು. ನಾನಿಲ್ಲಿ 2 ಬೌಲ್ನಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನೀಗ ಈ ಬೆಲ್ಲದ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ 2 ಸ್ಪೂನ್ನಷ್ಟು ಕೋಕೋ ಪೌಡರ್, ರುಚಿಗೆ ಸ್ವಲ್ಪ ಉಪ್ಪು, ಅಡುಗೆ ಸೋಡಾ ಅರ್ಧ ಚಮಚ, 1 ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, 1 ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್. ಇದನ್ನೆಲ್ಲ ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಗುರವಾದ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬ್ಯಾಟರ್ ಮಿಕ್ಸ್ ಆಗ್ತಾ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಬ್ಯಾಟರ್ ರೆಡಿಯಾಗಿದೆ. ಒಂದು ನಾನ್ ಸ್ಟಿಕ್ ಪಾತ್ರೆಗೆ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿಕೊಂಡು ಈ ಬ್ಯಾಟರ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ನಾವು ಮೊದಲೇ ಪ್ರೀ ಹೀಟ್ ಮಾಡಿರೋ ಪ್ರೆಷರ್ ಕುಕ್ಕರ್ನಲ್ಲಿ ಇದನ್ನು ಇಟ್ಟು ಒಂದು 40 ನಿಮಿಷಗಳ ಕಾಲ ಇದನ್ನು ಬೇಕ್ ಮಾಡ್ಕೋಬೇಕು. ಪ್ರೆಷರ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 40 ನಿಮಿಷಗಳ ಕಾಲ ಇದನ್ನು ಸಿಮ್ನಲ್ಲಿಟ್ಟು ಬೇಕ್ ಮಾಡ್ಕೋಬೇಕು. ಈಗ 40 ನಿಮಿಷಗಳ ಆಗಿದೆ. ನಾನು ಇದನ್ನು ಚೆಕ್ ಮಾಡ್ತಾ ಇದ್ದೀನಿ. ಕೇಕ್ ತುಂಬ ಚೆನ್ನಾಗಿ ಬಂದಿದೆ. ಒಂದು ಚಾಕುವಿನ ಸಹಾಯದಿಂದ ಕೇಕನ್ನು ಚೆನ್ನಾಗಿ ಎಡ್ಜಸ್ನಿಂದ ಬಿಡಿಸ್ಕೋಬೇಕು. ನಂತರ ಒಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು, ಕೇಕ್ ಬಿಸಿಯಾಗಿದೆ, ಆದರೂ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ತಣ್ಣಗಾದ ನಂತರ ಕೇಕ್ನ ಪೀಸಸ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ತುಂಬ ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಅಂತ ನೀವು ನೋಡ್ಬೋದು. ಈ ರೆಸಿಪಿನ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಇದು ತುಂಬ ಹೆಲ್ದಿಯಾಗಿಯೂ ಹಾಗೆ ಟೇಸ್ಟಿಯಾಗಿಯೂ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ.